ಸುರೇಶ್ ಅವರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ತುಂಬ. ಬೇರೆ ಯಾರಾದರೂ ಪ್ರಯತ್ನ ಪಡ್ತೀರಾ? ಅಂತ ಹೇಳ್ಬಿಟ್ಟು ಮೇಲ್ ಬ್ರೀಡ್, ಟಾಯ್ ಪೂಡಲ್ ಬ್ರೀಡು. ಇವನು ಮೇಂಟೆನೆನ್ಸ್ ಈಸಿನೇ, ಬಟ್ ಆದರೆ ಇವನು ಇನ್ನು 3 ಮಂತ್ಸ್, ಈಗ 3 ಮಂತ್ಸ್ ನಡೀತಾ ಇದೆ. ಇವನು ತುಂಬ ಸಖತ್ ಫ್ರೆಂಡ್ಲಿ ಆಗಿರ್ತಾನೆ, ಯಾರಿಗೂ ಕಚ್ಚೋದು ಬೈಟ್ ಮಾಡೋದು ಇದೆಲ್ಲ ಏನೂ ಇಲ್ಲ. ಪವನ್ ದೊಡ್ಕೊಂಡ್ಗಳ ಇಲ್ಲಿ ಹಾಸನ ಲೋಕಲ್. ನಾನು 5 ಇಯರ್ಸಿಂದ ಸಾಕ್ತಾ ಇದ್ದೀನಿ ಡಾಗ್ಸ್ನ. ಬೆಲ್ಜಿಯಂ, ಚೌ ಚೌ, ರಿಟ್ರೀವರ್, ಗೋಲ್ಡನ್ ರಿಟ್ರೀವರ್, ಲ್ಯಾಬು. ನಂದು ಡಾಗ್ ಕೆನಲ್ ಇದೆ, ಪ್ರೊಫೆಷ್ನಲ್ ಕೆನಲ್ಲು. ಮತ್ತು ಡಾಗ್ ಬೋರ್ಡಿಂಗ್ ಸೆಂಟರ್ ಮತ್ತು ಡಾಗ್ ಟ್ರೈನಿಂಗ್ ಸೆಂಟರ್ ಇದೆ. ಮತ್ತು ಡಾಗ್ ಸ್ವಿಮ್ಮಿಂಗ್ ಫೂಲು ಮತ್ತು ಡೇ ಕೇರು ಅದನ್ನ ಮಾಡ್ತೀವಿ. ಇಲ್ಲಿ ಫಸ್ಟ್ ಪ್ರೈಸ್ ಬಂತು, ಇಬ್ಬರಿಗೂ ಫಸ್ಟು ಸೆಕೆಂಡ್ 2 ಬಂದಿದೆ. ಇದು ನಾವು ಒಂದು 5 ಇಯರ್ಸಿಂದ, ಇವನಿಗೆ ಇನ್ನೂ 7 ಮಂತ್ಸು, ಇವನಿಗೂ 7 ಮಂತ್ಸು. ಇದು ಹೊಸಬ್ರು ಗಾರ್ಡಿಂಗೋಸ್ಕರ ತಂದಿರೋದು. ನಾವು ಇದಕ್ಕೆ ಒಂದು 20 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತೀವಿ. ಇದು 3.5 ವರ್ಷದ್ದು ಮರಿ. ಇದು 3.5 ವರ್ಷ, ಇದಕ್ಕೆ 8 ವರ್ಷ, 6 ವರ್ಷ. ಅದಕ್ಕೆ ಬಂದಾಗೆಲ್ಲ ನಮ್ಮದು ಪ್ರೈಸು ಇನ್ನು ಆಗ್ತಾನೆ ಇರುತ್ತೆ ಯಾವಾಗಲೂ. ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ, ಅದು ಸೆಕೆಂಡ್ ಪ್ರೈಸ್ ಬಂದಿದೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಂದರೆ ಇದು ನಮ್ಮ ಮನೆಯಲ್ಲಿ ಮಕ್ಕಳಿದ್ದಂಗೆ ನೋಡ್ತೀವಿ. ತುಂಬ ಇದೆ. ನಾವೆಲ್ಲ ಪ್ರಾಣಿ ಪ್ರಿಯರೇ ಆಗಿಂದನು. ಮೇಂಟೆನೆನ್ಸ್ ಎಲ್ಲ ಮಾಡ್ತೀವಿ ಸರ್, ತೊಂದರೆ ಇಲ್ಲ. ಒಳ್ಳೆ ಮೇಂಟೆನೆನ್ಸ್. ನಮ್ಮದಲ್ಲಿ ಹಾಸನ 18 ಸರ್. ಎಷ್ಟು ವರ್ಷ ಇದೆ? ಫಸ್ಟ್ ಡಾಗ್ ವರ್ಷ ಎಷ್ಟು ವರ್ಷ ಚಿಕ್ಕ ವಯಸ್ಸಿಗೆ ಸಾಕಿದ್ದೀನಿ. ಬೇರೆ ಬ್ರೇಡ್ ಟೈನು, ಲ್ಯಾಬ್ರಡಾರು, ಡಾಬರ್ ಮ್ಯಾನ್, 8 ನಾಯಿ. ಫಸ್ಟ್ ಪ್ಲೇಸ್ ತುಂಬ ಫ್ರೆಂಡ್ಲಿ ಇದೆ. ಎಲ್ಲ ಅಗ್ರೆಸಿವ್ ಅಂತಾರೆ, ಒಳ್ಳೆ ಫ್ರೆಂಡ್ಲಿ ನಾಯಿ. ಬಂದ್ಬಿಟ್ಟು ಧ್ರುವ ಅಂತ ಹೇಳ್ಬಿಟ್ಟು ಅವ್ರ ಟೀಮ್ ಹೌಸಿಂದ ಮಾಡ್ತಾಯಿದ್ದೀವಿ ಸರ್. ನಮ್ಮ ಹತ್ರ ರೆಟ್ರಿವರ್ ಇದೆ, ಆಮೇಲೆ ಹಸ್ಕಿ ಇದೆ, ಮುದ್ದೋಳಿದೆ, ಶಫರ್ಡ್ ಇದೆ. ಆಲ್ಮೋಸ್ಟು ಏನು ನಾಯಿಗಳಲ್ಲಿದ್ದಾವೋ ಎಲ್ಲ ಬ್ರೀಡ್ಗಳು ಆಲ್ಮೋಸ್ಟ್ ನಮ್ಮ ಹತ್ರ ಇದೆ ಸರ್. ನಾವು ಇದನ್ನು ಚಿಕ್ಕ ವಯಸ್ಸಿಂದ ಹಾಬಿ ಇಲ್ಲ ಅಂತ ಮಾಡ್ಕೊಂಡಿದ್ದಷ್ಟೇ. ಇದರಲ್ಲಿ ಏನು ಇದನ್ನೇ ಮಾಡಬೇಕು, ಮುಂದುವರಿಸ್ಬೇಕು ಅನ್ನೋದು ಇರಲಿಲ್ಲ. ಚಿಕ್ಕ ವಯಸ್ಸಿಂದ ಏನೋ ಮಾಮೂಲಿ ಬೀದಿ ನಾಯಿ ತಗೊಂಡು ಮನೆ ತಗೊಂಡು ಸಾಕೊಂಡಿದ್ದು. ಅದು ಹಂಗೇ ಹಾಬಿ ಬೆಳೆದು ಇದನ್ನೇ ಒಂದು ಟ್ರೆಂಡಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸರ್. ಕಾಂಪಿಟೇಷನ್ ಬಂದು ನಾವು 6-7 ವರ್ಷದಿಂದನೂ ಮಾಡ್ತಾಯಿದ್ದೀವಿ ಸರ್. ಅದರಲ್ಲಿ ಸುಮಾರು 7-8 ಕಡೆ ಹೊಡೆದಿದ್ದೀವಿ. ಎಲ್ಲ ಕಡೆನೂ ಪ್ರೈಸ್ ಬಂದಿದೆ. ಈ ಸತಿನೂ ಅಷ್ಟೇ ಪ್ರೈಸ್ ಬಂದಿದೆ. ಇನ್ನು ಮುದ್ದೋಳಿಂದ ಇನ್ನೂ ಬಿಟ್ಟಿಲ್ಲ, ಮುದ್ದೋಳು ನೋಡಬೇಕು ಏನಾಗುತ್ತೆ ಏನು ಅಂತ. ಇನ್ನು ಫಸ್ಟ್ ಬಂತು ನಮ್ದು ಹಸ್ಕಿ ಬಂದಿದೆ, ರೆಟ್ರಿವರಲ್ಲೂ ಬಂದಿದೆ. ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ. ಈಗ ಮುದ್ದೋಳದೊಂದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಶಫರ್ಡ್ ಇದೆ, ಶಫರ್ಡ್ ಬರಬೇಕು ಸರ್. ನಾಯಿಗಳ ಜೊತೆ ಅಟ್ಯಾಚ್ಮೆಂಟ್ ಅನ್ನೋದೇನಿಲ್ಲ. ಈಗ ನಮ್ಮ ಮಕ್ಳು ಸೇಮ್ ನಾಯಿನೂ ಹಂಗೆ ಸರ್. ನಾಯಿ ಅಂತ ಹೇಳ್ಬಿಟ್ಟು ನಾವು ಭೇದ ಭಾವ ಮಾಡೋದಿಲ್ಲ. ನಮ್ಮನೇಲಿ ಒಂದು ಮಗು ಥರನೇ ಅದುವೆ, ಆ ಥರ ನೋಡ್ಕೊತೀವಿ. ಹಾಸನ್ನೇ ಮೋಹನ್ ಅಂತ
ಕಾಂಪಿಟೇಷನ್ ಒಂದು ಈಗ ಮೂರು ವರ್ಷದಿಂದ ಭಾಗವಹಿಸ್ತಿದ್ದೀವಿ ಅಷ್ಟೇ. ನಾಯಿ ಸಾಕ್ತಾ ಒಂದು 20 ವರ್ಷದಿಂದ ಸಾಕ್ತಾ ಇದೆ. ನನ್ನ ಹತ್ರ ಗ್ರೇಟ್ ಡೆನ್ ಇದೆ, ಮತ್ತು ಫಿಜ್ ಇದೆ, ಬಾಕ್ಸರ್ ಇದೆ, ಗ್ರೇ ಹೌಂಡ್ ಇದೆ, ಮುದೋಳು ಇದೆ. ನನ್ನ ಸಣ್ಣದ್ರಿಂದನೂ ಹಾಬಿ ಇದೆ. ಅಟ್ಯಾಚ್ಮೆಂಟು ಸಣ್ಣದ್ರಿಂದನೂ ಮೊದಲಿಂದನೂ ಇದೆ. ಅವಾಗೆಲ್ಲ ಅಪ್ಪ ಅಂದ್ರೆಲ್ಲ ಬಿಡ್ತಿರ್ಲಿಲ್ಲ. ಈಗ ಸ್ವಲ್ಪ ನಾವು ಇದಾದ್ಮೇಲೆ ಸಾಕುತ್ತೆ. ಸೆಕೆಂಡ್ ಪ್ರೈಸ್ ಬಂದಿದೆ ಅವನಿಗೆ. ಇವನು ಒಟ್ಟಿಗೆ ಅಲ್ಲಿ ಫೀಮೇಲ್ ಮೇರೆ ಮಾಡ್ತಾರೆ, ಇಲ್ಲಿ ಮೇಲ್ ಮೇರೆ ಮಾಡ್ತಾರೆ. ಒಟ್ಟಿಗೆ ಮಾಡಿದ್ರಲ್ಲ, ಇವ್ನು ಹಿಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಅವನೊಬ್ಬನ ಹಿಡ್ಕೊಂಡು ಹೋದ್ರೆ ಸೆಕೆಂಡ್ ಪ್ರೈಸ್ ಆಗಿದೆ ಅವನಿಗೆ. ಸರ್ ಇವನ ಹೆಸರು ಮ್ಯಾಕ್ಸ್ ಅಂತ ಹೇಳಿ. ಇವನ ಡೇಟ್ ಆಫ್ ಬರ್ತ್ 26/5/2021. ಇವರಿಗೆ 4 ವರ್ಷ 4 ತಿಂಗಳಾಯಿತು ಸರ್. ನಾವು ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಸರ್. ಅಟ್ಯಾಚ್ಮೆಂಟ್ ಇದೆ ಸರ್. ಇವನ ಜೊತೆ ಯಾವ ರೀತಿ ಅಟ್ಯಾಚ್ಮೆಂಟ್ ಇದೆ ಅಂದರೆ, ಇವನ ಜೊತೆ 3 ವಾಕ್ ಮಾಡ್ತೀನಿ ಸರ್. ಮಾರ್ನಿಂಗ್ ವಾಕು ಬೆಳಿಗ್ಗೆ 6ರಿಂದ 7:30ವರೆಗೆ ಮಾಡ್ತೇನೆ. ಈವ್ನಿಂಗ್ ವಾಕು 5 to 6 1 hour ಮಾಡ್ತೀನಿ. ನೈಟ್ ಆಫ್ಟರ್ ಡಿನ್ನರ್ ಆಲ್ಸೋ ಒಂದು ವಾಕ್ ಮಾಡ್ತೀನಿ ಸರ್.